ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ. ಮನೀಷ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಬಿಟ್ಟೆ ನಿನ್ನೆಗಿಂತ ಬೆಟರ್. ಹಾಗೆ ಈಗ ಅವಳೆ ಎದ್ದು ಎಲ್ಲ ಗೋಧಿ ದೋಸೆ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ ಮನೆಯಲ್ಲಿ. ಅದೇ ಹೆಣ್ಣು ಮಕ್ಕಳು ಒಂದು ಹುಷಾರು ತಪ್ಪಿದ್ರೆ ಅದೊಂದು ಒಂಥರ ಫುಲ್ಲು ಖಾಲಿ ಖಾಲಿ ಬೋರ್ ಅನಿಸ್ತದೆ. ಯಾಕಂದರೆ ಅವರು ಆಚೆ ಓಡಾಡ್ತಾ ಕೆಲಸ ಮಾಡ್ತಾ, ಕೆಲಸ ಅಂದರೆ ಅದೇ ಅಡಿಗೆ ಎಲ್ಲ ಅವರೇ ಮಾಡಿಕೊಟ್ರೆ ಅದೊಂದು ಖುಷಿಯೇ ಬೇರೆ. ಉಳಿದ ಹೆಲ್ಪ್ ಎಲ್ಲ ನಾವು ಮಾಡ್ತಾ ಇರ್ತೇವೆ. ಹುಷಾರಿರ್ಬೇಕು ಮನೆ ಎಲ್ಲರ ಮನೆಯಲ್ಲಿ ಎಲ್ಲರೂ ಹುಷಾರಿರ್ಬೇಕು. ಹಾಗೆಂತಿಲ್ಲ. ಹಾಗೀಗ ಅದು ಸ್ವಲ್ಪ ಟೈಮ್ ಲೇಟ್ ಆಯಿತು. ಅದು ಏನು ಮಾಡಲಿ, ಯಾಕಂದರೆ ರೆಸ್ಟ್ ತುಂಬ ಆಗತ್ತಿಲ್ಲ. ಹಾಗೆ ರೆಸ್ಟ್ ಸ್ವಲ್ಪ ಅದು ಅಂದರೆ ಅದು ಕಷಾಯ ಆಯುರ್ವೇದಿಕ್ ಆಗಿರೋದ್ರಿಂದ ಸ್ವಲ್ಪ ಅಮೃತ ಅರಿಷ್ಟು ಥರನೇ ಇದೆ ಅವಳಿಗೆ. ಅಂದರೆ ಅದು ಒಂಥರ ಅಮಾಲ್ ಆಗ್ತದೆ ಅಂತೆ ಕಷಾಯ ಕುಡಿದಂತೆ. ಹಾಗೆ ಅದು ನಿದ್ದೆ ಆಗಿರ್ತದೆ. ಆದರೆ ನಿನ್ನೆಗಿಂತ ಬೆಟರ್. ಸಂಜೆ ತನಕ ಕೂಡ ಜ್ವರ ಕಮ್ಮಿ ಆಗಿರಲಿಲ್ಲ. ಅಂದರೆ 3 ಟೈಮ್ಸ್ ತಗೊಂಡ ಮೇಲೂ ಸ್ವಲ್ಪ ಕೂಡ ಬೇವರ್ ಅಂದರೆ ಫುಲ್ ಚಳಿ ಇತ್ತು. ಆಮೇಲೆ ನೈಟ್ ಆಗುವಾಗ ಕಮ್ಮಿ ಆಗಿತ್ತು. ಹೌದು. ಈಗ ಅದೇ ಗೋಧಿ ದೋಸೆ ಇದು ಕೂಡ ಚೆಂದ ಆಗ್ತದೆ. ಇದಕ್ಕೆ ಚಟ್ನಿ ಎಲ್ಲ ಎಂತ ಬೇಕು ಅಂತಿಲ್ಲ. ಅದು ಸ್ವಲ್ಪ ಲೈಟಾಗಿ ಸ್ವಲ್ಪ ಸ್ವೀಟ್ ಇರ್ತದೆ. ಮತ್ತು ಗೋಧಿ ಫ್ಲೇವರ್ ನನಗೆ ಇಷ್ಟ ತುಂಬ. ಅದಕ್ಕೆ ತುಪ್ಪ ಎಲ್ಲ ಹಾಕಿ ಚೆಂದ ಆಗ್ತದೆ. ಅವರಿಗೆ ಇಷ್ಟ ಗೋಧಿ ದೋಸೆ. ಅದು ಕಡೆದು ಮಾಡುವುದು ಇಷ್ಟ ಅವರಿಗೆ. ಹಾಂ, ಇವಾಗ ನಾವು ಸ್ವಲ್ಪ ಕಡೆದು ಮಾಡಿದ್ರೆ ತುಂಬ ಇಷ್ಟ. ಇವಾಗ ನಾವು ಕಡೆದು ಮಾಡಲಿಕ್ಕೆ ಇಲ್ಲಿ ಗ್ರೈಂಡರ್ ಎಂತ ಅದು ಗ್ರೈಂಡರ್ ಇಲ್ಲ, ಚಿಕ್ಕ ಗ್ರೈಂಡರ್. ಅದರಲ್ಲಿ ಕೆಲವೊಮ್ಮೆ ಕರೆಕ್ಟ್ ಬರ್ತದೆ. ಮತ್ತು ಇಡೀ ಗೋಧಿ ತರಬೇಕಲ್ಲ, ಅದಕ್ಕೆ ಇನ್ಸ್ಟೆಂಟ್ ಆಗಿದೆ ಬೆಸ್ಟ್ ಅಂತ. ಹಾಗೆ ಈಗ ಪಾಪು ಕೂಡ ಎದ್ದಿದ್ದಾಳೆ, ಆಚೆ ಓಡಾಡ್ತಿದ್ದಾಳೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪ್ಯೂರ್ ವೆಜ್ ನಾವು ಇವತ್ತು. ಹಾಗೆ ಸಂಜೆ ಭಜನೆ ಎಲ್ಲ ಇರೋದ್ರಿಂದ ಸ್ವಲ್ಪ ಆದಷ್ಟು ಬೇಗ ಮಾಡಬೇಕು. ಯಾಕಂದರೆ ನನಗೆ ಕೂಡ ಸ್ವಲ್ಪ ಆಚೆ ಸ್ವಲ್ಪ ಕೆಲಸಗಳಿವೆ. ಅದೆಲ್ಲ ಮುಗಿಸಿ ಈಗ ಪುಣ್ಯಕ್ಕೆ ಬಿಟ್ಟು ಫುಲ್ ಫೈನ್ ಅಂತ ತೊಂದರೆ ಇಲ್ಲ. ಹಾಂ, ಇವತ್ತೊಂದು ಭಜನೆ ಅಪ್ಲೋಡ್ ಮಾಡಿದ್ದೇವೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ದೇವಿದ್ದು ಭಜನೆ, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನ ಒಂದು ತುಳು ಭಕ್ತಿಗೀತೆ ಸಂದೇಶ್ ನೀರ್ಮಾರ್ಗ ಯೂಟ್ಯೂಬ್ ಚಾನಲ್ನಲ್ಲಿ ರಿಲೀಸ್ ಮಾಡಿದ್ದೇವೆ ಬೆಳಿಗ್ಗೆ. ದಯವಿಟ್ಟು ನೋಡಿ, ಎಲ್ರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಪ್ರತಿ ವಾರ ಒಂದೊಂದು ಭಜನೆ ನಾವು ಬೇರೆ ದೇವರದ್ದು ಒಂದೊಂದು ಭಜನೆ ಬಿಡ್ತಾ ಇರ್ತೇವೆ, ನೋಡ್ತಾ ಇರಿ. ನಾವು ಹಾಗಾದರೆ ಬೆಳಗಿನ ಒಂದು ಕಾರ್ಯಕ್ರಮವನ್ನು ಮುಗಿಸುವ. ಬಾಯ್. ಬೆಳಿಗ್ಗೆ ಸ್ವಲ್ಪ ಹುಷಾರಿದ್ಲಿ ಇವಳು. ಅದೇ ಗೋಧಿ ದೋಸೆ ತಿಂಡಿ ಎಲ್ಲ ಇದೆಲ್ಲ ಮಾಡಿ ಮಧ್ಯಾಹ್ನ ಕಡಲೆ ಇದು ತೊಂಡೆಕಾಯಿ ಮತ್ತು ಕಡಲೆ ಸುಕ್ಕ ಅದು ಕೂಡ. ಅಂದರೆ ಒಮ್ಮೆ ಹೋಗಿ ಮಲಗಿದ್ಲು ರೆಸ್ಟ್ ಮಾಡ, ಮತ್ತೆ ಏನೋ ಮನಸ್ಸು ಕೇಳಲಿಲ್ಲ ಅಂತೆ. ಮತ್ತೆ ಪುನಃ ಮತ್ತೆ ಅಡಿಗೆ ಕೂಡ ಅವಳೇ ಮಾಡಿದ್ಲು, ಕಡಲೆ ಮನೆಯಲ್ಲಿ ಪದಾರ್ಥ. ಆದರೆ ಈಗ ಅದರ ನಂತರ ಸ್ವಲ್ಪ ಅಂದರೆ ಟ್ಯಾಬ್ಲೆಟ್ಸ್ ತಗೊಂಡಲ್ಲ, ಟ್ಯಾಬ್ಲೆಟ್ಸ್ ಕಷಾಯ ಎಲ್ಲ. ಅದರ ನಂತರ ಪುನಃ ಸ್ವಲ್ಪ ವೀಕ್ನೆಸ್ ಸಿಗ್ತದೆ. ಅಂದರೆ ಅದು ಸ್ವಲ್ಪ ಅಮಲ್ ಟೈಪ್ ಆಗ್ತದೆ ಅಂತ ಹೇಳಿ. ಹಾಗೀಗ ORS ಒಂದು ಕೊಡ್ಲಿಕ್ಕೆ ಹೇಳಿದ್ರು ಡಾಕ್ಟರ್. ಬೆಳಗ್ಗೆ ಟ್ಯಾಬ್ಲೆಟ್ ಬೇಡ ಇತ್ತು, ಓಕೆ ನಾರ್ಮಲ್ ಇದ್ದೆ ನಾನು ಸ್ವಲ್ಪ. ಅದು ತಗೊಂಡ ಮೇಲೆ ಸ್ವಲ್ಪ ಜಾಸ್ತಿ ವೀಕ್ನೆಸ್ ಆಯಿತು. ಆದರೆ ಅದೊಂದು ಕೋರ್ಸ್ ಥರ ಇತ್ತಲ್ಲ, ಯಾಕಂದ್ರೆ ಅದು ಕಂಪ್ಲೀಟ್ ಮಾಡ್ಲಿಕ್ಕೆ ಹೇಳಿದ್ರು ಡಾಕ್ಟರ್. ಅದಕ್ಕೋಸ್ಕರ ಅದು ಕೊಟ್ಟದ್ದು. ಇವರು ಇಲ್ಲ ಇರ್ತಿದ್ರೆ ನಾನು ತಗೊಳ್ತೇನೆ, ಬಿಡ್ಲೇ ಇಲ್ಲ. ಯಾಕಂದ್ರೆ ಕೆಲವು ಡಾಕ್ಟರ್ ಹೇಳ್ತಾರೆ, ಈಗ ನಾವು ಏನ್ ಮಾಡ್ತೇವೆ ಅಂದ್ರೆ ಡಾಕ್ಟರ್ ಕೊಟ್ಟ ಟ್ಯಾಬ್ಲೆಟ್ಸ್ ಅನ್ನು ಜ್ವರ ಈಗ ಮರು ದಿವಸಕ್ಕೆ ಕಡಿಮೆ ಆಗಿರ್ತದೆ, ಆಗ ನಾವು ಟ್ಯಾಬ್ಲೆಟ್ ಸ್ಟಾಪ್ ಮಾಡ್ತೇವೆ. ಅವ್ರು ಹೇಳ್ತಾರೆ ಅದು ಹಾಗೆಲ್ಲ ವಿಷಯ, ಮತ್ತೆ ಕೆಲವೊಮ್ಮೆ ಪುನಃ ಬರ್ತದಲ್ಲ, ಅದಕ್ಕೋಸ್ಕರ ಕೋರ್ಸ್ ಕಂಪ್ಲೀಟ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಹಠ ಮಾಡಿ ಕೊಟ್ಟದ್ದು. ಈಗ ಸ್ವಲ್ಪ ಟ್ಯಾಬ್ಲೆಟ್ ತಗೊಳ್ಳದೆ ಕ್ಯೂರ್ ಆಗ್ಬೇಕು ಆದ್ರೆ ಒಳ್ಳೇದು ನನಗೆ. ಬಟ್ ಪಾಪು ಇದ್ದಾಳಲ್ಲ, ಹಾಗಾಗಿ ಕಷ್ಟ. ಅಂದ್ರೆ ಅವರು ನಮ್ಮ ಹತ್ರನೇ ಬರ್ತಾ ಇರ್ತಾರೆ, ಸೊ ಅವರನ್ನು ತುಂಬಾ ದೂರ ಇಡ್ಲಿಕ್ಕೆ ಕೂಡ ಆಗಲ್ಲ. ನಮ್ಗಾದ್ರೂ ಹೇಗೂ ಸಹಿಸ್ಕೊಳ್ಬೋದು, ಅವರಿಗೆಲ್ಲ ಆದ್ರೆ ಕಷ್ಟ ಅಂತ. ಮತ್ತೆ ಬೆಳಗ್ಗೆನೆ ಸ್ವಲ್ಪ ಕಷಾಯ ಎಲ್ಲ ಮಾಡಿ ಕುಡಿದ್ರೆ ಸ್ವಲ್ಪ ಲೇಟ್ ಆಗ್ತದೆ ಗುಣ ಆಗೋದು, ಬಟ್ ಒಳ್ಳೇದು ಅಂತ. ಜ್ವರ ಬಂದ್ರೆ ಮತ್ತೆ ಎಂತ ಮಾಡ್ಲಿಕ್ಕೆ ಆಗಲ್ಲ, ಟ್ಯಾಬ್ಲೆಟ್ ತಗೊಳ್ಳಬೇಕಾಗ್ತದೆ. ಅದೇ ಹಾಗೆ. ಮತ್ತೆ ವೀಕ್ನೆಸ್ ಗಿಂತ ಇದು ಅನ್ನೋದು ORS, ಇದು ಆರೆಂಜ್ ಫ್ಲೇವರ್ ತಂದದ್ದು. ಇದು ಕೆಲವು ಟೇಸ್ಟ್ ಅಷ್ಟು ಒಳ್ಳೆ ಇರಲ್ಲ, ಇದು ಓಕೆ ಅಂತೆ. ಹಾಗೆ ಅದರಲ್ಲಿ ಸ್ವಲ್ಪ ವೀಕ್ನೆಸ್ ಡಾಕ್ಟರ್ ಹೇಳಿದ್ರು ಒಂದು ORS, ಇಲ್ಲಾದ್ರೆ ಲಿಂಬೆ ಹೊಡಿತ್ತು, ಲೈಮ್ ಜ್ಯೂಸ್. ಅದು ನಿನ್ನೆ ಇತ್ತು, ಇವತ್ತು ತರಲಿಕ್ಕೆ ಆಗಲಿಲ್ಲ. ಮತ್ತೆ ನಾನು ತಗೊಂಡು ಬಂದದ್ದು ಲೇಟ್ ಆಯ್ತು. ಅದಕ್ಕೆ ಇದೊಂದು ಕುಡಿಯುವ ಸೇಫ್ಟಿಗೆ.
ಈಗ ಪಾಪು ಅದೊಂದು ಈಗ ನಿಜವಾಗಿ ಈ ಸೀಸನ್ಗೆ ಮಾವಿನ ಹಣ್ಣು ತಿನ್ಬಾರ್ದಂತೆ, ಅದಕ್ಕೆ ಮನೆಯಲ್ಲಿ ಒಂದು ನಿನ್ನೆ ನಾನು ಮಲಗಿದ್ದೆಲ್ಲ, ಸೊ ಆ ಟೈಮ್ ಯಾವಾಗ್ಲೂ ಅವರು ಫ್ರೂಟ್ಸ್ ಎಲ್ಲ ಯಾವ್ದು ಬೇಕು ಅಂತ ಕೇಳಿ ತರುದು. ಮಾವಿನ ಹಣ್ಣು ಈ ಮಳೆಗಾಲದಲ್ಲಿ ತಿನ್ಬಾರ್ದು, ಅದು ನೀರು ಎಳೆದಿರ್ತದಂತೆ. ನಾವು ನಮ್ಗೆ ಎಂತ ತಂದ್ರು ಕೂಡ ಅವಳಿಗೆ ಕೊಡ್ಲೇಬೇಕಾಗ್ತದೆ. ಅವಳು ನೋಡಿದ್ರೆ ಮತ್ತೆ ಬಿಡಲ್ಲ, ಎಂತ ಮಾಡ್ಲಿಕ್ಕಾಗಲಿಲ್ಲ. ಇವಾಗ ಅವತ್ತಿರುವಾಗ ಅವಳು ಕೇಳಿದ್ರು. ಯಾಕೆಂದ್ರೆ ಅದು ನೋಡ್ಲಿಕ್ಕೆ ತುಂಬಾ ಚಂದ ಇತ್ತು, ಚಿಕ್ಕ ಮಾವಿನ ಹಣ್ಣು ಕ್ಯೂಟ್ ಆಗಿತ್ತು. ಮತ್ತೆ ಅದೇ ಹೊಸದು ಬಂದದ್ದು ಒಳ್ಳೇದು ಅಂತ ಹೇಳಿದ್ರು, ಟೇಸ್ಟ್ ಕೂಡ ಚಂದ ಇತ್ತು. ಅದಕ್ಕೋಸ್ಕರ ತಕೊಂಡು ಬಂದದ್ದು 3 ತಕೊಂಡು ಬಂದಿದ್ದೆ. ಆದ್ರೆ ಈಗ ಅದೇ ನೀರು ಎಳೆದು ಮಾವಿನ ಹಣ್ಣು ಸ್ವಲ್ಪ ಶೀತ ಎಲ್ಲ ಆಗ್ತದಲ್ಲ, ಅದಕ್ಕೋಸ್ಕರ ತಿನ್ಬಾರ್ದು. ವೆದರ್ ಅಂದ್ರೆ ಚೂರು ಸರಿ ಇಲ್ಲ, ಬೆಳಗ್ಗೆ ಬಿಸಿಲು ಇರ್ತದೆ, ಫುಲ್ ಬಿಸಿಲು ಇರ್ತದೆ, ಸಡನ್ ಮಧ್ಯಾಹ್ನ ಆಗುವಾಗ ಫುಲ್ ಮಳೆ ಬರ್ತದೆ, ಎಲ್ಲ ಕಡೆ ಜ್ವರ ಶೀತ ಎಲ್ಲ ಇದೆ. ಹೌದು, ವೆದರ್ ಅಂದ್ರೆ ಬೇಗ ಕಡಿಮೆ ಕೂಡ ಆಗುದಿಲ್ಲ, ಕೆಲವು ಕೆಮ್ಮು ಸ್ಟಾರ್ಟ್ ಆದ್ರೆ ಕಡಿಮೆ ಆಗುದಿಲ್ಲ ಆ ತರ ಎಲ್ಲ. ಹಾಗೆ ಈಗ ಸ್ವಲ್ಪ ಓಕೆ, ORS ಕೊಟ್ಟಿದ ನಂತರ ಓಕೆ, ಸ್ವಲ್ಪ ಓಕೆ. ಈಗ ಇನ್ನೊಂದು ಟ್ಯಾಬ್ಲೆಟ್ ಇದೆ, ಬಟ್ ನಾನು ಅದು ತಗೊಳ್ಳಲ್ಲ. ಅದು ಒಂಥರ ಇಲ್ಲಿ ಒಂಥರ ಕಹಿ ಕಹಿ ಆಗ್ತದೆ, ಹೊಟ್ಟೆ ಉರಿ ಬರ್ತದೆ. ಅದು ಮೆಡಿಸಿನ್ ಎಫೆಕ್ಟ್ ಇರ್ತದೆ, ಅದಕ್ಕೆ ಹೇಗೂ 5 times ತಗೊಂಡಿದ್ದೇನೆ. ಇನ್ನೊಂದು ಟೈಮ್ ಈಗ ಫುಲ್ ಕಡಿಮೆ ಆಯ್ತು, ವೀಕ್ನೆಸ್ ಮಾತ್ರ ಇದೆ. ಜ್ವರವೆಲ್ಲ ಬೆಳಿಗ್ಗೆನೆ ಕಡಿಮೆ ಆಗಿದೆ. ಅದು ಈಗ ನೋಡ ನೈಟ್ ವರೆಗೆ ನೋಡುದು ಕಡಿಮೆ ಆಗಿಲ್ಲ. ಅದೊಂದು ಟ್ಯಾಬ್ಲೆಟ್ ಹೇಗಾದ್ರೂ ಮಕ್ಕಳಿಗೆ ಕೊಡುವಾಗೆ ಹಿಡಿದುಕೊಂಡು ಕೊಟ್ಟು ಮತ್ತೆ ನಾಳೆಗೆ ಕರೆಕ್ಟ್ ಫುಲ್ ಫೈನ್. ಹಾಗಾದ್ರೆ ಮುಂದುವರಿದ ಕಾರ್ಯಕ್ರಮ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಈಗ ಭಜನೆ ಇದೆ. ಬೇಗ ಈಗ ಹೂವೆಲ್ಲ ತಕೊಂಡು ಬಂದಾಯ್ತು. ಈಗ ರಪ್ಪ ಹೋಗಿ ಸ್ನಾನ ಮಾಡಿ ಭಜನೆ ಮಾಡುವ. ಓಕೆ ಅವ್ವ, ಭಜನೆ ಅನ್ಬೋದೆ? ಹಾಂ ಬಲ್ಲೆ? ಓಕೆ ಡನ್, ಬಲ್ಲೆ. ಹಾಯ್, ಗುಡ್ ಮಾರ್ನಿಂಗ್. ನಿನ್ನೆ ವ್ಲಾಗನ್ನು ಇವತ್ತು ಕಂಟಿನ್ಯೂ ಮಾಡ್ತಿದ್ದೆ. ಇವತ್ತು ಬಿಟ್ಟೆ ಆಲ್ಮೋಸ್ಟ್ ಫುಲ್ ಫೈನ್ ಆಗಿದ್ದಾಳೆ. ಅದೇ ಈಗ ಫುಲ್ ಆಲ್ಮೋಸ್ಟ್ 95% ಫೈನ್ ಅಂತೆ. ಹಾಗೆ ತೊಂದರೆ ಇಲ್ಲ. ಬ್ಯಾಕ್ ಒನ್ಸ್ ಅಗೇನ್ ಬ್ಯಾಕ್, ಮನೀಷಾ ಈಸ್ ಬ್ಯಾಕ್. ಮತ್ತು ಇಲ್ಲಿ ಪಾಪುಗೆ ಇವತ್ತು ಏನೋ ಟೊಮೆಟೊ ಬಾತ್ ಅಂತ ಹೊಸತ್ತು ಟ್ರೈ ಮಾಡ್ತೇನೆ ಅಂತ ಹೇಳಿದಾಳೆ. ಅದೇ ಟೊಮೆಟೊ ಬಾತ್ ಅದು ಸ್ವಲ್ಪ ಖಾರ ಎಲ್ಲ ಆದರೆ ಮತ್ತೆ ಪಾಪು ತಿನ್ಲಿಕ್ಕಿಲ್ಲ, ಅದಕ್ಕೋಸ್ಕರ ಅವಳಿಗೆ ರಾಗಿ ಇದ್ದು ಒಂಥರ ದೋಸೆ ಇದ್ದು ಒಂಥರ ಕೇಕ್ ಟೈಪ್ ಮಾಡಿ ಕೊಟ್ಟದ್ದು ರಾಗಿದ್ದು, ಅದು ಈಗ ತಿಂತಿದ್ದಾಳೆ ಅವಳು. ಇಲ್ಲಿ ಟೊಮೆಟೊ ಎಲ್ಲ ಆಲ್ರೆಡಿ ಇಲ್ಲಿ ಕಟ್ ಮಾಡಿ ರೆಡಿ ಆಗಿದೆ. ಟೊಮೆಟೊ ಇಷ್ಟ, ಇವರಿಗೆ ಗೊತ್ತಿಲ್ಲ ಇಷ್ಟ ಆಗ್ತದೆ ಅಂತ. ಸೇಮ್ ಪಲಾವ್ ಥರನೇ, ಇದಕ್ಕೆ ಕ್ಯಾರೆಟ್ ಎಲ್ಲ ಹಾಕ್ಲಿಕ್ಕಿಲ್ಲ. ಇದು ಡೈರೆಕ್ಟ್ ಹಾಕ್ಬೋದು, ಬಟ್ ನನಗೆ ಇದು ಸ್ವಲ್ಪ ಇದು ಕೂಡ ಚಿಕ್ಕ ಚಿಕ್ಕ ಕಟ್ ಮಾಡಿ. ನಾನು ನೋಡಿದ ವಿಡಿಯೋದಲ್ಲಿ ಇದು ಗ್ರೈಂಡ್ ಮಾಡಿರಲಿಲ್ಲ, ಬಟ್ ನನಗೆ ಇದು ಗ್ರೈಂಡ್ ಮಾಡಿ ಹಾಕಿದ್ರು. ಹೇಗೆ ಸಹ ಆಗ್ಬೋದು, ರುಚಿ ಆದರೆ ಆಯ್ತು ಅಷ್ಟೇ. ಅದಕ್ಕೆ ಬಟಾಣಿ ಆಗ್ಲಿಕ್ಕಿದೆ ಅಂತೆ, ಬಟಾಣಿ ಆಲ್ರೆಡಿ ನೆನೆಸಿಟ್ಟಿದ್ದ. ಫಸ್ಟ್ ಟೈಮ್ ಮಾಡುವಾಗ ಯಾವಾಗಲೂ ಫೇಲ್ ಆಗಲಿಲ್ಲ. ನೋಡಿ ನಿನ್ನೆ ತಂದ ಮಾವಿನ ಹಣ್ಣು ಇದು ಆ್ಯಕ್ಚುಲಿ ಒಳ್ಳೆಯದೇ, ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಆದರೆ ಈ ಮಳೆಗಾಲಕ್ಕೆ ಸ್ವಲ್ಪ ಮ್ಯಾಂಗೋ ಬಕ್ಕ ಇತ್ತು ಮ್ಯಾಂಗೋ ಇತ್ತು. ಅದಂತೂ ಇವತ್ತಿದ್ದು ಮಳೆ ಅಂತೂ ಒಟ್ರಶಿ ಮಳೆ ನೋಡಿ, ಫುಲ್ಲು ಮಿಸ್ಟ್ ಆಗಿದೆ. ಒಂಥರ ಬೇರೆನೇ ರೀತಿಯ ಒಂದು ಗಾಳಿ ಮಳೆ ನೋಡಿ, ಎಂಥ ಮಳೆ ಅಂತ ಗೊತ್ತಾಗಲಿಕ್ಕಿಲ್ಲ ನೋಡಿ, ಫುಲ್ ಒಟ್ರಶಿದೆ. ಈಗ ಮಸಾಲೆ ಎಲ್ಲ ರೆಡಿ ಆಗ್ತಾಯಿದೆ. ಬಟಾಣಿ ಅದು ಒಂಥರ ಒಳ್ಳೆ ಆಗ್ತದೆ. ಬಟಾಣಿ ಕಡಲೆ ಅದೆಲ್ಲ ತಿಂಡಿಯ ನಡುವೆ ಈಗ ಚಿತ್ರಾನ್ನದಲ್ಲಿ ಕೂಡ ಕಡಲೆ ಎಲ್ಲ ಸಿಗುವಾಗ ಚೆಂದ ಆಗ್ತದೆ, ಪ್ರೋಟೀನ್ ಕೂಡ ಅಂತೆ. ನಾವು ಫುಡ್ಡಲ್ಲಿ ಪ್ರೋಟೀನ್ ಜಾಸ್ತಿ ಆ್ಯಡ್ ಮಾಡಿದರೆ ವೆಯ್ಟ್ ಲಾಸಿಗೆ ಕೂಡ ಈಸಿ ಆಗ್ತದೆ. ಮತ್ತು ಅಂದರೆ ಹಸಿವು ಕೂಡ ಅಷ್ಟು ಬೇಗ ಆಗೋದಿಲ್ಲ. ಪ್ರೋಟೀನ್ ಅಂದರೆ ಸ್ವಲ್ಪ ಜಾಸ್ತಿ ಇರ್ತದೆ. ಮೊಟ್ಟೆ ಎಲ್ಲ ತುಂಬ ಒಳ್ಳೆಯದು. ವೆಜ್ಜಿನವರಿಗೆ ಹೇಳೋದಲ್ಲ, ಬೇಸರ ಮಾಡಬೇಡಿ. ಕೆಲವರು ವೆಜಿಟೇರಿಯನ್ಸ್ ಬಟಾಣಿ ನಿನ್ನೆ ಆಕ್ಚುಲಿ ನಾನು 7 ಗಂಟೆಗೆ ಊಟ ಮಾಡಿ ಟ್ಯಾಬ್ಲೆಟ್ ಎಲ್ಲ ತಗೊಂಡು ನಾವು ಮಲಗುವಾಗ ಲೇಟ್ ಆಗಿದೆ, 1 ಗಂಟೆ ಆಗಿದೆ. ಯಾಕಂದ್ರೆ ಪಾಪ ಬರಲ್ಲ, ನಿದ್ದೆನೆ ಬೀಳ್ತಾ ಇರಲಿಲ್ಲ 12:30 ತನಕ. ಆಮೇಲೆ ಜೋರು ಆಗ್ತದೆ. ಆಮೇಲೆ ವಾಪಸ್ ಎದ್ದು
ಸ್ವಲ್ಪ ಊಟ ಮಾಡಿ ಮತ್ತೆ ಮಲಗಿದ್ದೆ. ಆಮೇಲೆ ಇದ್ದೀವಿ, ಯಾಕಂದರೆ ನಾವು ತುಂಬ ಬೇಗ ಊಟ ಮಾಡಿದ್ದು. ಒಂದು 3 hours ಮುಂಚೆ ಆದರೆ ಮತ್ತೆ ನಿನ್ನೆ ವೆಜ್ ಅಲ್ಲ, ವೆಜ್ಜಲ್ಲಿ ನಮಗೆ ಬೇಗ ಡೈಜೆಸ್ಟ್ ಆಗ್ತದೆ. ಹಾಗೆ ಮತ್ತೆ ಊಟ ಮಾಡಿದ ಮೇಲೆ ಆ್ಯಕ್ಚುಲಿ ಊಟ ಮಾಡಿದ ತಕ್ಷಣ ನಿದ್ದೆ ಮಾಡಬಾರ್ದು. ಕೆಲವೊಮ್ಮೆ ತುಂಬ ಹಸಿವಾದರೆ ಎಂತ ಮಾಡ್ಲಿಕ್ಕಾಗಲ್ಲ. ಹಸಿವಾದಾಗ ಅವಳಾಗಿರ್ತಾಳೆ, ಇವಳಾಗ್ತಾಳೆ ನೋಡಿ. ಹಸಿವಾದಾಗ ಇವಳಾಗ್ತಾಳೆ. ಒಂದು ಇಂಚಿನ ಬಾಬಾ ಯಾಕಡೆ ಜುಟ್ಟು ಕಟ್ಟಿ ನೋಡು, ಜುಟ್ಟು ಹೊಲ್ದಿದ್ದಾರೆ. ಜುಟ್ಟು ದೀಪದಲ್ಲಿ ಅದು ತಕ್ಕೋದು ಜುಟ್ಟು ಕಟ್ಟಿನ ಜೀರಿಗೆ ನನಗೆ ಕಂಟ್ರೋಲ್ ಆಗ್ತಾ ಇತ್ತು. ನನಗೆ ಡಿಗ್ರಿಯಲ್ಲಿರುವಾಗ ನನಗೆ ಅಪೆಂಡಿಕ್ಸ್ ಆಪರೇಷನ್ ಆಗಿತ್ತು. ಸೊ ಆಮೇಲೆ ಸ್ಟಾರ್ಟ್ ಗ್ಯಾಸ್ಟ್ರಿಕ್ ಅದು ಇದು ಅಂದರೆ ಊಟ ಎಲ್ಲ ಮಾಡಿಲ್ಲ ಅಂದರೆ ಶೇರಿಂಗ್ ಸ್ಟಾರ್ಟ್ ಆಗ್ತದೆ, ಮತ್ತು ತಲೆನೋವು ಸ್ಟಾರ್ಟ್ ಆಗ್ತದೆ ಆ ಥರ. ಅದಕ್ಕೆ ಟೈಮ್ ತಿಂದರೆ ಎಂತ ಆಗಲ್ಲ. दादा दीन की सेट किस दादा दीन की सेट ಮೊಬೈಲ್ ಓ ಮೊಬೈಲ್ ತುಕ ಎಂತುಪೆ ನೋಡಿ ಇವಳ ಮೊಬೈಲ್ ಅಂತ ಇದು ತುಂಡಿಲ್ಲ ಬಾಬಾ ಎನ್ನ ಕಿಸೆಟ್ ದಿವಚ್ಚಿ ನನಗೆ ಕಿಸೆಟ್ ಅವಳು ದೀಪಾರೇ ಹಾಂ ಅವ ಏರ್ನ ಮೊಬೈಲ್ ಇರ ಮೊಬೈಲೇ ತುಕೆ ಹೊರ ಪೌಂಡ್ ಬಾತಿರ್ಲ ತೂಪೇನ್ ಹೊರ ಬಾತಿರ್ಲ ತೂಪೆ ಹೊರ ಬಾತಿರ್ಲ ಪ್ಲೀಸ್ ಹೊರ ಬಾತಿರ್ಲೆ ಮುಚ್ಚ ಏನ್ ಕೊನಪೆ ಆಕ್ಚುಲಿ ಕುಕ್ಕರ್ ನಮ್ಮ ಅಳತೆಗೆ ಸ್ವಲ್ಪ ದೊಡ್ಡದಾಗ್ತದೆ. ಇನ್ನೊಂದು ತುಂಬ ಚಿಕ್ಕದಿರೋದು, ಅದು ತುಂಬ ಚಿಕ್ಕದಾಗ್ತದೆ. ಇನ್ನೊಂದು ತಗೊಳ್ಬೇಕು, ಸ್ವಲ್ಪ ಮೀಡಿಯಂ ಇದು ತಗೊಳ್ಬೇಕಾಗ್ತದೆ. ಅಂದ್ರೆ ಇದೆ, ಅದು ಇದಾಗ್ತಿಲ್ಲ, ಹಾಳಾಗಿದೆ. ಇಲ್ಲ ಅಂತ ಇಲ್ಲ, ಇದೆ, ಆದರೆ ಅದು ಯೂಸ್ ಇಲ್ಲ. ಆ ಯೂಸ್ ಇಲ್ಲದ್ದು ಇದ್ದು ಎಂತ ಪ್ರಯೋಜನ ಅಲ್ಲ. ಹೌದು, ಕೆಲವೊಂದು ಹಾಗೆ ಇವಾಗ ಇದು ಕುದಿ ಬಂದ್ಮೇಲೆ ಅಕ್ಕಿ ಹಾಕಿ ಅಲ್ಲಿಗೆ ರೆಡಿ. ಇಷ್ಟ ಆಗ್ತದೆ ಗೊತ್ತಿಲ್ಲ, ಯಾಕಂದ್ರೆ ಅವ್ರಿಗೆ ಟೊಮೆಟೊ ಸಾರಲ್ಲೆಲ್ಲ ಟೊಮೆಟೊ ಎಲ್ಲ ತಿನ್ನಲ್ಲ ಅವರು. ಕಡೆಗೆ ಹಾಕಿದ್ರೆ ಅದು ಹೋಗ್ತದೆ, ಅವರಿಗೆ ಪೀಸಸ್ ಎಲ್ಲ ಇಷ್ಟ ಆಗಲ್ಲ. ನೋಡು, ಇದು ಫಸ್ಟ್ ಟೈಮ್ ಇವತ್ತು ಮಾಡ್ತಿದ್ದಾಳೆ, ಟೇಸ್ಟ್ ಹೇಗಿದೆ ಅಂತ ನೋಡು. ಸೂಪರ್ ಆದರೆ ಕಂಟಿನ್ಯೂ. ನನಗೆ ಡೈಲಿ ವೆರೈಟಿ ಮಾಡ್ಲಿಕ್ಕೆ ಇಷ್ಟ. ಸೇಮ್ ಐಟಮ್ ಅಂದರೆ ಅಂತ ಹೇಳುದು, ಸೇಮ್ ಮಾಡಿದರೆ ಬೋರ್ ಆಗ್ತದೆ, ವೆರೈಟಿ ಮಾಡಿದರೆ ಚೆಂದ ಆಗ್ತದೆ. ಹಾಗೂ ಕೆಲವೊಮ್ಮೆ ಸಾಧ್ಯನೇ ಇಲ್ಲ, ಅರ್ಜೆಂಟ್ ಇದ್ರೆ ಅಥವಾ ಮಾಡ್ಲಿಕ್ಕೆ ಆಗದಿದ್ರೆ ಸಜ್ಜಿಗೆ ಎಲ್ಲ ಮಾಡುದು. ಬಟ್ ನನ್ಗೆ ಅದು ಇಷ್ಟ ಇಲ್ಲ. ಸಜ್ಜಿಗೆ ಕೂಡ ತಂದು ಅವರಿಗೆ ಇಷ್ಟ, ನನಗೆ ಅಪರೂಪಕ್ಕೆ ಇಷ್ಟ. ಅದು ನನಗೆ ಅಕ್ಕಿ ರೈಸ್ ಐಟಮ್ ಅಂದರೆ ರೈಸ್ ಇರಬೇಕು ಫ್ರೆಶ್ ಆಗಿ. ಹೌದು, ರೈಸ್ ಐಟಮ್ ಯಾವುದು ಆಗಿದ್ರು ತುಂಬ ಚೆಂದ ಆಗ್ತದೆ. ದಾದೆ ಬಾಬಾ ಕೊರ್ಪೇರಿ. ಮತ್ತೆ ನನಗೆ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಕೂಡ ಕಮೆಂಟ್ ಮಾಡಿದ್ರು. ಬ್ರೆಸ್ಟ್ ಫೀಡಿಂಗ್ ನಾನು ಅವಳಿಗೆ 2 years ಅಲ್ಲಿ ಸ್ಟಾಪ್ ಮಾಡಿದ್ದೇನೆ. ಬಟ್ ಅದು ಹೇಗೆ ಬಿಡಿಸಿದ್ದೆಲ್ಲ ಕೇಳಿದ್ರು. ನನಗೆ ಆ್ಯಕ್ಚುಲಿ ಅಂದರೆ ನಾನಾಗಿ ಬ್ರೆಸ್ಟ್ ಫೀಡಿಂಗ್ ಅವಳಿಗೆ ಬಿಡಿಸಿದ್ದಲ್ಲ, ಅವಳಾಗೆ ಸ್ವಲ್ಪ ಅಂದರೆ ಕಮ್ಮಿ ಮಾಡ್ತಾ ಬಂದಿದ್ದು. 1 ವರ್ಷ ನಂತರ ಅವಳಿಗೆ ನಾನು 1.5 ವರ್ಷ ನಂತರ ಕೌ ಮಿಲ್ಕ್ ಸ್ಟಾರ್ಟ್ ಮಾಡಿದ್ದೆ. ಹಾಗಾಗಿ ಅವಳಿಗೆ ನೈಟ್ ಅಂದರೆ ಅದೇ ಅಭ್ಯಾಸ ಆಗಿ ಸ್ಲೋ ಆಗಿ ಅವಳೇ ಅಂದರೆ ಇದು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಾಗೆ ಮತ್ತೆ ಸ್ಟಾಪ್ ಆಯಿತು. ಯಾಕಂದರೆ ಎಲ್ರಿಗೆ ಇದೇ ಥರ ಇರಲ್ಲ. ಕೆಲವರು ತುಂಬ ಆಟ ಮಾಡ್ತಾರೆ, ಅಥವಾ ಕೆಲವರು ಸಪ್ರೇಟ್ ಹೋಗಿ ಬಿಡಿಸ್ತಾರೆ. ಅಂದರೆ ಮಗು ಬೇರೆ ಕಡೆ ಇರ್ತದೆ, ಅಮ್ಮ ಬೇರೆ ಕಡೆ ಇರ್ತದೆ, ಆ ಥರ ಎಲ್ಲ ಇರ್ತದೆ ಉಂಟು. ಸೊ ನನಗೆ ಆ ವಿಷಯದಲ್ಲಿ ಎಂತ ಕಷ್ಟ ಆಗಲಿಲ್ಲ. ಇನ್ನೊಂದೇನೆಂದರೆ 2 years ಒಳಗಡೆ ನಾನು ಅಂದರೆ ಒಬ್ಬೊಬ್ಬರು ಒಂದೊಂದು ಬೇಕು. ಕೆಲವರು ಅದಕ್ಕಿಂತ ಬೇಗ ಸ್ಟಾಪ್ ಮಾಡ್ತಾರೆ, ಕೆಲವರು 3 years ತನಕ ಬ್ರೆಸ್ಟ್ ಫೀಡ್ ಮಾಡ್ತಾರೆ. ಅದೆಲ್ಲ ಕೂಡ ಅವರವರ ಚಾಯ್ಸ್ ಆಗಿರ್ತದೆ. ಯಾಕಂದರೆ ಕೆಲವು ಮಕ್ಕಳು ಬಿಡಲಿಕ್ಕೆ ರೆಡಿ ಇರಲ್ಲ. ಸೊ ಹಾಗೆ ಇವಳಿಗೂ 2 years ಅಲ್ಲೇ ನಾನು ಸ್ಟಾಪ್ ಮಾಡಿದ್ದೇನೆ. ಸೊ ಇವಾಗ ಕೌ ಮಿಲ್ಕ್ ಅದು ನಾನು ಇದರದ್ದು ಪ್ಯಾಕೆಟ್ ಹಾಲು ಕೊಡ್ತಾ ಇರೋದಲ್ಲ, ಒಂದು ಅದು ಕಾರ್ ಸ್ಟ್ರೀಟಲ್ಲಿ ಮಂಗಳೂರಲ್ಲಿರೋರಿಗೆ ಕಾರ್ ಸ್ಟ್ರೀಟಲ್ಲಿ ಒಂದಿದೆ, ಅಲ್ಲಿಂದ ತಗೊಂಡು ಬರೋದು ಕೊಡ್ತಾರೆ. ಹಾಗೆ ಅವಳಿಗೆ 1.5 ವರ್ಷದಿಂದ ಅದನ್ನೇ ಕೊಡ್ತಾ ಇರೋದು.
ಹಾಗೆ ಅದು ಗೀರ್ ದನದ್ದು, ಅಂದರೆ ಅದು ತುಂಬ ಒಳ್ಳೆಯದು. ದಪ್ಪ ಕೂಡ ಇರಲ್ಲ ಅದು. ಮತ್ತೆ ಶುಗರ್ ಅಂತ ಹಾಕಿ ಕೊಡಲ್ಲ. ಇವಾಗ ಸ್ವಲ್ಪ ಕೆಲವೊಮ್ಮೆ ಬೆಲ್ಲ ಅಥವಾ ಕಷಾಯ ಹುಡಿ, ಸೊ ಇದೆಲ್ಲ ಹಾಕಿ ಕೊಡ್ತೇವೆ. ಹಾಗೆ ವಿಷಯ ಈಗ ರೆಡಿ ಆಯ್ತಾ? ಹಾಗೆ ಅಂದರೆ ಹೇಗೆ ಬಿಡಿಸಿದ್ದು ಅಂತ ಕೇಳಿದ್ರಲ್ಲ, ನಮಗೆ ಅದರದ್ದು ಜಾಸ್ತಿ ಟೆಕ್ನಿಕ್ಸ್ ಎಲ್ಲ ಗೊತ್ತಿಲ್ಲ. ಯಾಕಂದರೆ ಇವಳಿಗೆ ನಮಗೆ ಕಷ್ಟ ಆಗಲಿಲ್ಲ, ಅವಳಾಗೆ ನಿಧಾನವಾಗಿ ಸ್ಟಾಪ್ ಮಾಡಿ ಬಿಡಿಸಿದ್ದು. ಹಾಗೆಲ್ಲ ವಿಷಯ. ಈಗ ರೆಡಿ ಆಯ್ತಾ? ಇದು ವಿಸಿಲ್ ಆಯ್ತು, ಇಲ್ಲಿ ಹಸಿವು ಕೂಡ ಆಯ್ತು, ವಿಸಿಲ್ ಕೂಡ ಆಯ್ತು. ಇದು ತೆಗೆದು ನೋಡುವಾಗ ಮ್ಯಾಜಿಕ್ ಆಗಿರ್ತದೆ. ಹೇಗಿರ್ತದೆ ಅಂತ ಅದೇ ವಿಷಯ. ಅದೇ ನೋಡುವ, ಟ್ರೈ ಮಾಡುವ. ಸ್ವಲ್ಪ ಖಾರ ಆಗಿರ್ಬೋದು. ಹಾಂ ನೋಡುವ, ಗೊತ್ತಿಲ್ಲ. ವಿಸಿಲ್ ಆಲ್ರೆಡಿ ಆಗಿದೆ. ಸ್ವಲ್ಪ ಹೊತ್ತಾದ್ಮೇಲೆ ತೆಗೆದು ತಿಂದೇ ಬಿಡುವ. ಇಲ್ಲಿ ಟೊಮೆಟೊ ಬಾತ್ ರೆಡಿ ಆಗಿದೆ. ಸೊ ನೋಡಿ, ಈ ಥರ ಬಂದಿದೆ. ಇದು ಟೇಸ್ಟ್ ಇನ್ನೂ ತಿಂದು ನೋಡಬೇಕು ಹೇಗಾಗಿದೆ ಅಂತ. ಸೊ ಇವರಿನ್ನು ಹೇಳಿದರೆ, ಇವರು ಟೇಸ್ಟ್ ಕರೆಕ್ಟ್ ಇದೆ ಅಂತ ಹೇಳಿದರೆ ಒಂದು ನಾವು ಹೊಸ ರೆಸಿಪಿ ಟ್ರೈ ಮಾಡಿದ್ದಕ್ಕೆ ಸಾರ್ಥಕತೆ ಬರುತ್ತೆ. ನೋಡುವ, ಟೊಮೆಟೊ ಈ ಥರ ಇದೆ. ಆ ಥರನೇ ಜಾಸ್ತಿ ಏನು ಕಷ್ಟ ಇಲ್ಲ, ತುಂಬ ಸಿಂಪಲ್ ಆಗಿ ಆಗ್ತದೆ. ನೋಡುವ, ಫಸ್ಟ್ ಟೇಸ್ಟ್ ಮಾಡುವ ಯಾವ ಥರ ಇದೆ ಅಂತ. ಟೊಮೆಟೊ ಬಾತ್ ರೆಡಿ, ತಿನ್ನಲಿಕ್ಕೆ ರೆಡಿ, ಸವಿಯಲು ಸಿದ್ಧ. ನೋಡುವ, ಟೇಸ್ಟ್ ಮಾಡುವ ಹೇಗಾಗಿದೆ ಅಂತ. ಬಿಸಿ ಬಿಸಿ ಇದೆ ಸ್ವಲ್ಪ. ಸೂಪರ್ ಆಗಿದೆ. ಸೇಮ್ ಪಲಾವ್ ಥರನೇ ಇದೆ. ಸೇಮ್ ಪಲಾವ್ ಲಗನೆ. ಸೇಮ್ ಪಲಾವ್ ಥರನೇ ಇದೆ. ಸೇಮ್ ಪಲಾವ್ ಥರನೇ ಸೂಪರ್ ಆಗಿದೆ. ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ಇನ್ನು ಮುಂದಿನ ವ್ಲಾಗಲ್ಲಿ ಸಿಗುವ. ಟೊಮೆಟೊ ಬಾತ್ ಅಲ್ಲ, ಬೇರೆ ಯಾವುದಾದ್ರೂ ರೆಸಿಪಿ ಜೊತೆ ಗಮ್ಮತ್ತು ಮಾಡುವ.